ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಈಗ ನಮ್ಮ ಒಳ ಮೀಸಲಾತಿ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು BR ಭಾಸ್ಕರ್ ಪ್ರಸಾದ್ ಅಂತ ಒಳ ಮೀಸಲಾತಿಯ ಹೋರಾಟಗಾರ. ಈಗ ನಾವೇನು ಮುಖ್ಯಮಂತ್ರಿಗಳನ್ನ ಭೇಟಿಯಾದ್ವಿ, ನಮ್ಮ ಆಗ್ರಹ ಇದ್ದಿದ್ದು ಒಳ ಮೀಸಲಾತಿ ಜಾರಿ ಇಲ್ಲದೆ ಬಡ್ತಿಗಳನ್ನ, ಸರ್ಕಾರಿ ನೌಕರರ ಬಡ್ತಿಗಳನ್ನ ಮಾಡಬಾರದು ಅನ್ನುವಂಥದ್ದು ಡಿಮ್ಯಾಂಡ್ ಇತ್ತು. ಕಳೆದ 98 ದಿವಸಗಳಿಂದ ಇದೇ ಕಾರಣಕ್ಕೆ ನಾವು ಇಡೀ ರಾಜ್ಯದಾದ್ಯಂತ ಚಳುವಳಿಗಳನ್ನ ಮುಂದುವರಿಸಿಕೊಂಡು ಹೋಗಿದ್ದು. ಈ ಒಂದು ಚಳುವಳಿಗೆ ಮಣಿದಿದ್ದಂತಹ ಸಾಮಾನ್ಯ ಮುಖ್ಯಮಂತ್ರಿಗಳು ಏಪ್ರಿಲ್ 5ನೇ ತಾರೀಕು ಬಾಬು ಜಗಜೀವನ್ ರಾಮ್ ರವರ ಜಯಂತಿಯ ದಿವಸ ಆನ್ ಸ್ಟೇಜ್ ಸರ್ಕಾರಿ ಕಾರ್ಯಕ್ರಮದ ವೇದಿಕೆ ಮೇಲೆ ನಾವು ಪ್ರಮೋಷನ್ಗಳನ್ನ ಮಾಡೋದಿಲ್ಲ, ಒಳ ಮೀಸಲಾತಿ ಜಾರಿ ಇಲ್ಲದೆ ಯಾವ ಪ್ರಮೋಷನ್ಗಳು ಏನಾದ್ರು ಆಗಿದ್ರೆ ನಾವು ಅದನ್ನು ರದ್ದು ಮಾಡ್ತೀವಿ, ನೀವು ಯಾವ ಹೋರಾಟವನ್ನು ಮಾಡುವಂತ ಅಗತ್ಯ ಇಲ್ಲ ಅಂತ ಮಾದಿಗ ಸಮುದಾಯಕ್ಕೆ ಆಶ್ವಾಸನೆಯನ್ನ ಕೊಟ್ಟಿದ್ರು. ಇದ್ರ ಜೊತೆಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ಮಂದಕೃಷ್ಣ ಮಾದಿಗ ಅವರ ಜೊತೆಯಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಪ್ರಮೋಷನ್ಗಳನ್ನ ಸ್ಟಾಪ್ ಮಾಡ್ತೀವಿ, ಆಗಿಲ್ಲ ಆಗಿದ್ರೂ ಕೂಡ ಅದು ರದ್ದು ಮಾಡ್ತೀವಿ ಅಂತ ನಮ್ಮ ಮುಂದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಹಾಗೆ ಮುಖ್ಯಮಂತ್ರಿ ಕಾರ್ಯದರ್ಶಿಗಳು ಮತ್ತೆ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗಳು ಇವರೆಲ್ಲ ಅದನ್ನು ಕರೆದು ಎಲ್ಲ ದಾಖಲೆಗಳನ್ನ ತರಿಸಿ ಪ್ರಮೋಷನ್ ಸ್ಟಾಪ್ ಮಾಡೋದಕ್ಕೆ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿ ಕಳಿಸಿದ್ರು. ಅದಕ್ಕೂ ಮುಂಚೆ ಇನ್ನೊಂದ್ಸಾರಿ ಭೇಟಿ ಮಾಡಿದೀವಿ ನಮ್ಮ ಹೋರಾಟದಲ್ಲಿ, ಅವತ್ತು ಕೂಡ ಪ್ರಮೋಷನ್ ಸ್ಟಾಪ್ ಮಾಡ್ತೀವಿ ಅಂತ ನಮಗೆ ಮಾತು ಕೊಟ್ಟಿದ್ರು. ಈಗ ನಾವು ಕೇಳಿದಾಗ ನಮ್ಮ ಹೋರಾಟದಿಂದ ನಮಗೆ ಇನ್ನೂ ಅವಧಿ ಬೇಕು, 2 ತಿಂಗಳು ನಾಗಮೋಹನ್ ದಾಸ್ ಅವರು ಕೇಳಿದ್ದಾರೆ, 2 ತಿಂಗಳ ನಂತರ ನಾವು ಒಳ ಮೀಸಲಾತಿ ಜಾರಿಗೊಳಿಸ್ತೀವಿ ಅಂದ್ರು. ನಾವ್ ಹೇಳಿದ್ವಿ 2 ತಿಂಗಳಲ್ಲ 3 ತಿಂಗಳ ತಗೊಳ್ಳಿ, 3 ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸುವಂತೆ. ಅದಕ್ಕೆ ಮುಂಚೆ ನೀವು ನಾಗಮೋಹನ್ ದಾಸ್ ಆಯೋಗದ ವರದಿಗೆ ಎಕ್ಸ್ಟೆನ್ಷನ್ ಕೊಡ್ತಾ ಪ್ರಮೋಷನ್ಗಳನ್ನೆಲ್ಲ ಖಾಲಿ ಮಾಡ್ತಾ ಮಾದಿಗ ಸಮುದಾಯಕ್ಕೆ ಬಹುದೊಡ್ಡ ಅನ್ಯಾಯ ಆಗ್ತಾ ಇದೆ, ದಯಮಾಡಿ ಇದನ್ನ ತಡೀರಿ ಅಂತ. ನಾವು ಸರ್ಕಾರ ಯಾವುದೇ ಸಂದರ್ಭದಲ್ಲೂ ಕೂಡ ಪ್ರಮೋಷನ್ ತಡೆಯುವಂತಹ ಕೆಲಸವನ್ನ ಮಾಡಲ್ಲ, ಇಟ್ಸ್ ಎ ಅನ್ಕಾನ್ಸ್ಟಿಟ್ಯೂಷನ್. ನಾವು ಏನೋ ಪ್ರಮೋಷನ್ ತಡೆಯೋದು ಅಂತಂದ್ರು. ನಾವು ಉದಾಹರಣೆ ಕೊಟ್ಟಿದ್ದೀವಿ, 371J ಇಂಪ್ಲಿಮೆಂಟ್ ಆಗುವಾಗ ಉತ್ತರ ಕರ್ನಾಟಕ ಅಭಿವೃದ್ಧಿಗೋಸ್ಕರ ಆಗ ರಾಜ್ಯದಾದ್ಯಂತ ಪ್ರಮೋಷನ್ಗಳು ಸ್ಟಾಪ್ ಆಗಿದ್ದಾವೆ ಸರ್ ಅಂತ ಅವ್ರಿಗೆ ಹೇಳಿದ್ದೀವಿ. ಹಾಗೆ BK ಪವಿತ್ರ ಪ್ರಕರಣ ಅದು ಕೋರ್ಟಲ್ಲಿ ನಡೆಯುವಾಗ ಪ್ರಮೋಷನ್ ಸ್ಟಾಪ್ ಮಾಡಿದಂತ ಉದಾಹರಣೆ ಇದೆ ಅಂತ ಹೇಳಿದ್ದೀವಿ. ಮತ್ತೆ ಇವರು ನಾಗಮೋಹನ್ ದಾಸ್ ಆಯೋಗದವರು ಪರ್ಸೆಂಟೇಜ್ ಮೀಸಲಾತಿ ಪ್ರಮಾಣವನ್ನ 15ರಿಂದ 17% ಹೆಚ್ಚಳ ಮಾಡುವಾಗ 4 ತಿಂಗಳು ಪ್ರಮೋಷನ್ ಸ್ಟಾಪ್ ಮಾಡಿದ್ದೀರಿ ನೀವು ಸರ್ಕಾರದವರು ಅಂತ ಕೂಡ ಹೇಳಿದ್ದೀವಿ. ಆದ್ರೆ ಮುಖ್ಯಮಂತ್ರಿಗಳು ಯಾವ ಸಂದರ್ಭದಲ್ಲೂ ನಾವು ಪ್ರಮೋಷನ್ ಮಾಡಿಲ್ಲ ಅನ್ನುವಂತಹ ತಪ್ಪು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ಇವಾಗ ಕೊನೆಯದಾಗಿ ಏನ್ ಹೇಳಿದ್ರು, ಹಾಗಿದ್ರೆ ನೀವು ವೇದಿಕೆ ಮೇಲೆ ಜಗಜೀವನ್ ರಾಮ್ ರವರ ವೇದಿಕೆ ಮೇಲೆ ನೀವು ಪ್ರಮೋಷನ್ ಬಗ್ಗೆ ಇಲ್ಲ ಅಂತ ಹೇಳಿ ನಮ್ಮ ಸಮುದಾಯಕ್ಕೆ ಮೋಸ ಮಾಡ್ತಿದ್ರಲ್ಲ, ಇದು ಸರಿನಾ ಅನ್ನೋದಕ್ಕೆ ಕೊನೆಯದಾಗ ಅವ್ರು ಹೇಳ್ತಾ ಇದ್ದಾರೆ, ಹಾಗೇನಾದ್ರೂ ನಾನು ಮಾತಾಡಿದ್ರೆ ನನ್ನಿಂದ ತಪ್ಪಾಗಿದೆ, ಮಾದಿಗ ಸಮುದಾಯಕ್ಕೆ ನನ್ನಿಂದ ತಪ್ಪಾಗಿದೆ ಅನ್ನುವಂತಹ ಮಾತನ್ನ ಮಾತಾಡಿದ್ದಾರೆ. ನಾನು ಹೇಳೋದು, ನಿಮಗೆ ಸರಿಯಾದ ಮಾಹಿತಿ ಇಲ್ಲದೆ ಅಥವಾ ಸರಿಯಾದ ಇಚ್ಛಾಶಕ್ತಿ ಇಲ್ಲದೆ ನೀವು 2011ರ ಮಾದಿಗರ ಸಮಾವೇಶ, 2018ರ ಸಮಾವೇಶ, 2023ರ ಚುನಾವಣೆ ಪ್ರಣಾಳಿಕೆ ಎಲ್ಲದರಲ್ಲೂ ಕೂಡ ಒಳ ಮೀಸಲಾತಿ ಮತ್ತು ಸದಾಶಿವ ಆಯೋಗದ ವರದಿಯನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಆನ್ ಸ್ಟೇಜ್ ಬಡ್ತಿ ಇಲ್ಲ ಅಂತ ಹೇಳಿ ನಮಗೆ ಪ್ರತಿ ಸಲ ನಂಬಿಸ್ತಾ ಇದ್ದೀರಲ್ಲ, ಹಾಗಿದ್ರೆ ನೀವು ಇವಾಗ ತಪ್ಪಾಯ್ತು ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಿದ್ರೆ ಇನ್ನು ಮುಂದೆ ನಾವು ನಿಮ್ಮನ್ನು ನಂಬಬಾರ್ದಾ? ಮಾದಿಗ ಸಮುದಾಯ ಮುಖ್ಯಮಂತ್ರಿಗಳ ಮಾತನ್ನ ಯಾವುದನ್ನು ಇನ್ನು ಮುಂದೆ ನಂಬಿಕೆಯಿಂದ ನೋಡಬಾರ್ದಾ ಅಂತಂದ್ರೆ ಅದಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ. ಮತ್ತೆ ಸದಾಶಿವ ಆಯೋಗದ ವರದಿ ಸ್ಟಾಪ್ ಆಗಿದೆ, ಅದು ಕ್ಲೋಸ್ ಆಗಿದ್ದು ಬಿಜೆಪಿ ಸರ್ಕಾರದ ಅವಧಿನಲ್ಲಿ. ಈ 2023ರಲ್ಲಿ ಚುನಾವಣೆ ನಡೆಯುವಾಗ ಚುನಾವಣಾ ಪ್ರಣಾಳಿಕೆಯಲ್ಲಿ ಸದಾಶಿವ ಆಯೋಗದ ವರದಿಯನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿದೆ. ಸರ್, ಕ್ಲೋಸ್ಡ್ ಆದಂತಹ ವರದಿಯನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಬರೆದ್ರಿ ಅಂದ್ರೆ ಮುಖ್ಯಮಂತ್ರಿಗಳಿಂದ ಉತ್ತರ ಇಲ್ಲ. ಮತ್ತೆ ನಮ್ಮ ವಕೀಲರು, ಅದು ಕ್ಲೋಸ್ಡ್ ಅಲ್ಲ, ಅದು ಈ ಹಿಂದೆ ಇದ್ದಂತಹ ಪರ್ಸೆಂಟೇಜ್ ಇದೆಯಲ್ಲ 15, ಆ ಪರ್ಸೆಂಟೇಜ್ ಕ್ಲೋಸ್ 17ಕ್ಕೆ ಅನೌನ್ಸ್ ಆಗಿದೆ, ವರದಿ ಕ್ಲೋಸ್ ಆಗಲ್ಲ. ಯಾವುದೇ ಸರ್ಕಾರದ ಯಾವುದೇ ಡಾಟಾ ಯಾವತ್ತಿಗೂ ಸಾಯೋದಿಲ್ಲ. ಸೊ ತಗೊಳ್ಳಿ ಅಂದ್ರೆ ಅದಕ್ಕೂ ಮುಖ್ಯಮಂತ್ರಿಗಳಿಂದ ಮಾತಿಲ್ಲ. ಸೊ ಇವತ್ತು ನಾನು ಹೇಳಿದೆ, ಕೊನೆಯದಾಗಿ ಹೇಳಿದೆ, ಯಾವುದೇ ಒಂದು ಸಮುದಾಯದ ಸರ್ಕಾರಿ ನೌಕರರನ್ನ ಅನ್ಯಾಯಕ್ಕೊಳಪಡಿಸಿ ಅವರನ್ನ ತುಳಿದು ಸಮುದಾಯಗಳು ಉದ್ಧಾರ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಸರ್ಕಾರಿ ನೌಕರಗಳು ಅಭಿವೃದ್ಧಿ ಆದರೆ ಸಮುದಾಯಗಳು, ಕುಟುಂಬಗಳು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಸಾಕಷ್ಟು ಉದಾಹರಣೆ ಕೊಟ್ಟಿವಿ. ಆದ್ರೆ ಮುಖ್ಯಮಂತ್ರಿಗಳು ಅದು ಯಾವುದನ್ನು ಕೇಳಿಸ್ಕೊಳ್ಳೋಕೆ ರೆಡಿಯಿಲ್ಲ. ನಾನು ನೇರ ಆರೋಪ ಮಾಡ್ತಾ ಇದ್ದೀನಿ, ಈ ಒಂದು ಏನು ಬಡ್ತಿ ನೇಮಕಾತಿಗಳಾಗ್ತಾ ಇದೆಯಲ್ಲ, ಇದರಲ್ಲಿ ಭ್ರಷ್ಟಾಚಾರ ಆಗಿದೆ. ಆ ಕಾರಣಕ್ಕೆ ಇವರು ತಡಿತಾ ಇಲ್ಲ. ಯಾಕಂದ್ರೆ ಎಲ್ಲಾ ಉದಾಹರಣೆಗಳು ಕೊಟ್ಟಿದ್ದೀವಿ. ಮತ್ತೆ ಮುಖ್ಯಮಂತ್ರಿಗಳಿಗೆ ಯಾವ್ಯಾವ ರಾಜ್ಯದಲ್ಲಿ ಈಗಾಗಲೇ ಒಳ ಮೀಸಲಾತಿ ಜಾರಿಯಾಗಿದೆ ಅನ್ನೋ ಮಾಹಿತಿನೇ ಇಲ್ಲ. ಆಂಧ್ರದಲ್ಲಿ ಆಗಿದ್ಯಾ, ಯಾವಾಗ ಆಯ್ತು ಅಂತ ಕೇಳ್ತಾರೆ. ಹರಿಯಾಣದಲ್ಲಿ ಆಗಿದ್ಯಾ, ಯಾವಾಗ ಆಯ್ತು ಅಂತ ಕೇಳ್ತಾರೆ. ಮತ್ತೆ ಈ ಚಿಹ್ನೆಯ ಪ್ರಕರಣ ನಡೆಯುವಾಗ ಇಂಪ್ಲಿಮೆಂಟ್ ಇದು ಪ್ರಮೋಷನ್ ಸ್ಟಾಪ್ ಮಾಡಿದ್ರೆ ಯಾವ್ದಾದ್ರು ಪ್ರಕರಣ ಅಂತಾರೆ. ಈ ರೀತಿ ಅದು ಏನು ಗೊತ್ತಿಲ್ಲದೆ ಮಾಡ್ತಾ ಇದ್ದಾರಾ ಅಥವಾ ನನ್ನ ಸಮುದಾಯಕ್ಕೆ ಅನ್ಯಾಯ ಮಾಡಕ್ ಮಾಡ್ತಿದಾರಾ ನನಗಂತೂ ಗೊತ್ತಿಲ್ಲ. ಇಷ್ಟಾಗಿದೆ. ಕೊನೆಯದಾಗಿ ಮುಖ್ಯಮಂತ್ರಿಗಳು ಪ್ರಮೋಷನ್ ಸ್ಟಾಪ್ ಮಾಡಕ್ ಆಗೋದೇ ಇಲ್ಲ. ಒಂದು ವೇಳೆ ನಾನು ಹಾಗೆ ಸ್ಟೇಜ್ ಮೇಲೆ ಹೇಳಿದ್ರೆ ನನ್ನಿಂದ ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಇದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ.
ಅಂಡ್ ಜೊತೆಗೆ ಒಂದನ್ನ ಬಹಳ ಏನು ಮುಖ್ಯಮಂತ್ರಿಗಳಿಗೆ ಮಾಹಿತಿಗಳು ಕೊಡ್ತಾ ಇದ್ದಾರೆ, ಎಲ್ಲ ತಪ್ಪು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಅವರಿಗೆ ಬೇಸಿಕ್ ವಿಚಾರನೆ ಅವ್ರ ಗಮನದಲ್ಲಿಲ್ಲ. ಏನ್ ಚಂದ್ರಚೂಡ್ ಅವರು 7 ಜಡ್ಜಸ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಜಡ್ಜ್ಮೆಂಟ್ ಬಂತು ಆಗಸ್ಟ್ 1, 2024 ಮುಖ್ಯಮಂತ್ರಿಗಳು ಅಂದ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ರಾಜ್ಯನೂ ಇಂಪ್ಲಿಮೆಂಟ್ ಮಾಡ್ಬೇಕದನ್ನ ಅಂತ. ರಾಂಗ್. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳಿರೋದು ಯಾವ್ಯಾವ ರಾಜ್ಯಗಳಲ್ಲಿ ಎಂಪರಿಕಲ್ ಡಾಟಾ ಇದೆ ಅಂತ ರಾಜ್ಯಗಳು ಮಾತ್ರ ಇಂಪ್ಲಿಮೆಂಟ್ ಮಾಡಬಹುದು ಅಂತ. ಪೊಲಿಟಿಷಿಯನ್ಸ್ ವಿಮ್ಸ್ ಅಂಡ್ ಫ್ಯಾನ್ಸೀಸ್ ಮಾಡಕ್ ಬರಲ್ಲ. ಹಾಗಾಗಿ ಎಂಪರಿಕಲ್ ಡಾಟಾ ಇಸ್ ಎ ಕಂಡೀಷನ್ ಪ್ರೆಸಿಡೆಂಟ್ ಟು ಇಂಪ್ಲಿಮೆಂಟ್ ಇಂಟರ್ನಲ್ ರಿಸರ್ವೇಶನ್ ಅಂತ. ಆ ಸಾಮಾನ್ಯ ವಿಚಾರನೂ ಕೂಡ ಮುಖ್ಯಮಂತ್ರಿಯವರ ಗಮನದಲ್ಲಿ ಇಲ್ಲ. ಆಮೇಲೆ ಮಾಧುಸ್ವಾಮಿ ವರದಿ ಕೊಡುವಂತ ಟೈಮ್ನಲ್ಲಿ ಭಾಸ್ಕರ್ ಅವರು ಹೇಳದಂಗೆ ಸದಾಶಿವ ಆಯೋಗ ಕಮಿಷನ್ ರಿಪೋರ್ಟ್ ಕ್ಲೋಸ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಓನ್ಲಿ ದ ಪರ್ಸೆಂಟೇಜ್ ಏನ್ ಎನ್ಹಾನ್ಸ್ ಮಾಡಿದ್ರು ಅದು ಕ್ಲೋಸ್ ಆಗಿದೆ. ನಿಮ್ಗೆಲ್ಲ ಗೊತ್ತಿದೆ ಡಾಟಾ ಆಫ್ ಎನಿ ಕಮಿಷನ್ ಕ್ಯಾನ್ ನಾಟ್ ಬಿ ಕ್ಲೋಸ್ಡ್. ಇಂಥ ಸಾಮಾನ್ಯ ವಿಚಾರಗಳು ಕೂಡ ಮುಖ್ಯಮಂತ್ರಿಗಳಿಗೆ ಅವರ ಅಕ್ಕಪಕ್ಕ ಇರೋಂಥವ್ರು ಯಾವ ರೀತಿ ಫೀಡ್ ಮಾಡ್ತಾ ಇದ್ರೆ ಗೊತ್ತಿಲ್ಲ. ಒಂದು ಮಾತ್ರ ಸತ್ಯ, ಎಲ್ಲ ಇದರ ಪರಿಣಾಮ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಒಳಗಡೆ ನಂಬರ್ 1 ಸ್ಥಾನದಲ್ಲಿರುವಂತ ಮಾದಿಗ ಜನಾಂಗ ಏನಾಗಿದೆ ಅವರಿಗೆ ದೊಡ್ಡ ಮಟ್ಟದ ಅನ್ಯಾಯ ಈ ಸರ್ಕಾರದಿಂದ ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಇನ್ನೊಂದು ಕ್ಲಿಯರ್ ಮಾಡ್ಬಿಡ್ತೀನಿ. ಎಂಪೆರಿಕಲ್ ಡಾಟಾಗೋಸ್ಕರ ನಾವು ಮತ್ತೊಂದು ಆಯೋಗವನ್ನು ರಚನೆ ಮಾಡ್ತೀವಿ ಅಂತ ಹೇಳ್ತಾರೆ. ಎಂಪೆರಿಕಲ್ ಡಾಟಾ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳ್ತಾರೆ. ನಾನು ತಮ್ಮ ಮುಂದೆ ಹೇಳ್ತೀನಿ, ಮಾಧ್ಯಮಗಳ ಮುಂದೆ, ಇಲ್ಲಿ ಅವನೂರು ಆಯೋಗದ ವರದಿ ಇದೆ, 9% ಮಾದಿಗರು ಅಂತ ಹೇಳ್ತಾರೆ. ಮತ್ತೆ ಎಂಪೆರಿಕಲ್ ಡಾಟಾ ಅಂದ್ರೆ ತಲೆ ಎಣಿಕೆ ಅಲ್ಲ. ಯಾವುದೇ ಒಂದು ಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಸಾಮಾಜಿಕ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ, ಶೈಕ್ಷಣಿಕ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿಯನ್ನ ಪರಿಗಣನೆ ಮಾಡಿ ನೋಡುವಂಥದ್ದು ಎಂಪೆರಿಕಲ್ ಡಾಟಾ. ಅವನೂರು ವರದಿನಲ್ಲಿ ಮಾದಿಗರು 9%, ಅವರ ಸ್ಥಿತಿ ಹಿಂಗಿದೆ. ಸದಾಶಿವ ಆಯೋಗದ ವರದಿನಲ್ಲಿ ಮಾದಿಗರು 6%, ಅವರ ಸಾಮಾಜಿಕ, ಆರ್ಥಿಕ, ರಾಜಕೀಯ ಪರಿಸ್ಥಿತಿ ಹಿಂಗಿದೆ. ಮಾಧುಸ್ವಾಮಿ ಆಯೋಗದ ವರದಿನಲ್ಲಿ 6% ಮತ್ತು ಅವರ ಹೀನ ಸ್ಥಿತಿ ಹಿಂಗಿದೆ. ಮತ್ತೆ ಕಾಂತರಾಜ್ ಆಯೋಗದ ವರದಿ ಇದೆ, 2011 ಸೆನ್ಸಸ್ ಇದೆ, ಆಮೇಲೆ ಕೆಪಿಎಸ್ಸಿಯ ಉದ್ಯೋಗಗಳ ಮಾಹಿತಿಗಳಿದೆ. ಇವೆಲ್ಲವನ್ನೂ ಗುಡ್ಡೆ ಹಾಕಿ ಅವರೇಜ್ ಪರ್ಸೆಂಟೇಜ್ ಅನ್ನು ತೆಗೆದ್ರೆ ಇದೇ ಎಂಪೆರಿಕಲ್ ಡಾಟಾ. ಇದನ್ನ ಮುಖ್ಯಮಂತ್ರಿಗಳಿಗೆ ಅರ್ಥ ಆಗಿಲ್ಲ, ನಾಗಮೋಹನ್ ದಾಸ್ ಕಮಿಟಿಗೆ ಅರ್ಥ ಆಗಿಲ್ಲ. ಎಂಪೆರಿಕಲ್ ಡಾಟಾ ಇಲ್ಲ, ಎಂಪೆರಿಕಲ್ ಡಾಟಾ ಇಲ್ಲ. ಎಂಪೆರಿಕಲ್ ಡಾಟಾ ಅಂದ್ರೆ ಸೃಷ್ಟಿಯಾಗೋದಲ್ಲ, ಇರುವಂತಹ ಅಂಕಿಅಂಶ, ಇರುವಂತಹ ಆಯೋಗಗಳ ಕೊಟ್ಟಂತ ವಿವರಗಳನ್ನ ಎಲ್ಲ ಕಲೆ ಹಾಕಿ ಅದರಲ್ಲಿ ಅವರೇಜ್ ಅನ್ನ ತೆಗೆಯುವಂತದ್ದು ಎಂಪೆರಿಕಲ್ ಡಾಟಾ. ಎಂಪೆರಿಕಲ್ ಡಾಟಾ ನಮ್ಮ ಹತ್ರ ಇದೆ. ಸದಾಶಿವ ಆಯೋಗದ ವರದಿ ಎಂಪೆರಿಕಲ್ ಡಾಟಾ, ಮಾಧುಸ್ವಾಮಿ ಆಯೋಗದ ವರದಿ ಎಂಪೆರಿಕಲ್ ಡಾಟಾ, ಕಾಂತರಾಜ್ ಆಯೋಗದ ವರದಿ ಎಂಪೆರಿಕಲ್ ಡಾಟಾ, ಅವನೂರು ಆಯೋಗದ ವರದಿ ಎಂಪೆರಿಕಲ್ ಡಾಟಾ. ಆಯ್ತು, ಇದರಲ್ಲಿ ಯಾವುದು ಕೂಡ ಅವೈಜ್ಞಾನಿಕ ಅಂತ 1, 2, 3 ಹೇಳ್ತೀರಿ. ಎಲ್ಲವೂ ಗುಡ್ಡೆ ಹಾಕಿದಾಗ ಯಾವ್ದು ಅವೈಜ್ಞಾನಿಕ ಅಂತ ಹೇಳಕ್ಕಾಗಲ್ಲ. ಅವರೇಜ್ ಮ್ಯಾಚ್ ಆಗುತ್ತೆ, ತೆಗೆದ್ರೆ ಮುಗಿದೋಯ್ತು. ಇಷ್ಟು ಸಿಂಪಲ್ ಥಿಂಗ್ ನ 1 ವಾರದಲ್ಲಿ ಮಾಡಿ ಈ ಸಮುದಾಯಕ್ಕೆ ಒಳ ಮೀಸಲಾತಿನ ಕೊಡಬಹುದು. ಅದನ್ನ ತೆಗೆದುಕೊಳ್ಳುವಂತ ಕೆಲಸ ನಮಗೆ ಕೊಟ್ರೆ 1 ವಾರದಲ್ಲಿ ಮಾಡ್ಕೊಡ್ತೀವಿ. ಆದ್ರೆ ಒಬ್ಬ ಜಡ್ಜಿನ ಇಟ್ಕೊಂಡು 6 ತಿಂಗಳು ಮುಂದಕ್ಕೆ ತಳ್ಳಿ ಎಲ್ಲ ಬಡ್ತಿಗಳನ್ನ ಕ್ಲಿಯರ್ ಮಾಡಿ ನಮಗೆ ಗೋಡನ್ ನಲ್ಲಿ ಇದ್ದಂತ ರೇಷನ್ ಎಲ್ಲ ಖಾಲಿ ಮಾಡಿ ಆಮೇಲೆ ಗೋಡನ್ನ ಖಾಲಿ ಮಾಡಿಕೊಂಡು ಗೋಡನ್ ಖಾಲಿ ಗೋಡನ್ನ ಕೀಲಿ ಕೈನ ನಮ್ಮ ಕೊಡಲಿ ಒಳ ಮೀಸಲಾತಿಯ ಹೆಸರಲ್ಲಿ ಕೊಟ್ಟಿದ್ದಾರೆ. ಇದು ಸಾಮಾಜಿಕ ನ್ಯಾಯ, ಸಾಮಾಜಿಕ ನ್ಯಾಯದ ಹರಿಕಾರ, ಸಮಾಜವಾದಿ ದೇವರಾಜ ಅರಸು ಅನ್ನುವಂತ ಏನ್ ಬಿರುದುಗಳಿದಾವಲ್ಲ ಅವೆಲ್ಲವೂ ಕೂಡ ಇವ್ರಿಗೆ ಅನ್ವಯಿಸೋದಿಲ್ಲ. ಸಾಮಾಜಿಕ ನ್ಯಾಯ ಅನ್ಯಾಯದ ಹರಿಕಾರ ಇವರು. ಮಾದಿಗ ಸಮುದಾಯದ ಗೋಳುಸರು, ಹೊಟ್ಟೆ ಉರಿ ಇವರು ತಗಳುತ್ತೆ. ಇವರ ಪಕ್ಷವನ್ನ, ಇವರ ಸರ್ಕಾರವನ್ನ ಜನರ ಮುಂದೆ ತಗೊಂಡೋಗ್ತೀವಿ. ನನ್ನ ಸಮುದಾಯ ಇವರ ಭವಿಷ್ಯವನ್ನ, ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಮುಂದಿನ ಚುನಾವಣೆಗಳಲ್ಲಿ ಇವರ ಕಣ್ಣಲ್ಲಿ ನೀರಲ್ಲ, ರಕ್ತ ಹರಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.